ಅದೊಂದು ಗ್ರಾಮದಲ್ಲಿ 3-4 ತಿಂಗಳಿಂದ ನಿವೇಶನಕ್ಕಾಗಿ ಹೋರಾಟ ನಡೆಸುತ್ತಿದ್ದರು. ಆದರೆ ಕೊನೆಗೂ ಬಡವರ ಗುಡಿಸಲುಗಳ ಮೇಲೆ ಜೆಸಿಬಿ ಹರಿಸಲು ಮುಂದಾದ ತಹಶೀಲ್ದಾರ್ಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಪ್ರಭಾವಿಗಳ ಒತ್ತುವರಿ ತೆರವು ಮಾಡದ ನೀವು ಬಡವರ ಮೇಲೆ ಮಾತ್ರ ಪ್ರತಾಪ ತೋರಿಸುತ್ತಿದ್ದೀರಿ ಎಂದು ನಿವೇಶನ ರಹಿತರು ತಹಶೀಲ್ದಾರ್ಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಇಂದು ನಡೆದಿದೆ. ಚರ್ಚೆ ಮಾಡ್ತೀವಿ ನಾವು ಅಧಿಕಾರಿಗಳ ಹತ್ರ, ಮೇಲಧಿಕಾರಿಗಳ ಹತ್ರ ಹೋಗ್ತೀವಿ. ಮುಂದೂಡಿ ಅಂತ ಹೇಳ್ತಾ ಇದೀವಿ. ನಿಮ್ಗೆ ಕಾಂಪೌಂಡ್ ತೆರವು ಮಾಡಿ, ಹೌದು ಅದನ್ನ ಮಾಡಿ, ನಾವು ನಿಮ್ಗೆ ಎಲ್ಲ ಸಹಕಾರ ಕೊಡ್ತೀವಿ. ಕಾಂಪೌಂಡ್ ಮಾಡಿ ಮೇಡಮ್, ಇಲ್ಲ ಕಾಂಪೌಂಡ್ ತೆರವು ಮಾಡಿ, ಅದಾದ್ಮೇಲೆ ನೀವೇನು ಆಕ್ಷನ್ ಮಾಡಿದ್ರು ನಡಿ. ನಾವು ಬಡವರ ಗುಡಿಸಲ ಬಗ್ಗೆನೇ ತುಂಬಾ ಕಾಳಜಿ ಇದೆ ನಿಮ್ಗೆ. ಎನ್ಕ್ರೋಚ್ ಮಾಡಿರೋ 16 ಎಕರೆ ಇರೋರ್ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ. ಮಾಡಿ ಅದು ಮಾಡಿ, ಮೊದಲು ಆಮೇಲೆ ಮಾಡಿ. ಹೌದು, ಹೀಗೆ ತಹಶೀಲ್ದಾರ್ ಮುಂದೆ ರೈತರ ಪ್ರತಿಭಟನೆ, ಮಹಿಳೆಯರ ಕಣ್ಣೀರು, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಾಪನಹಳ್ಳಿ ಮತ್ತು ಬಚ್ಚಹಳ್ಳಿ ಗ್ರಾಮಗಳ ಬಳಿ. ಹೌದು, ಇಲ್ಲಿನ ಕಾಲುವೆಗಾಗಿ ಮೀಸಲಿಟ್ಟಿದ್ದ ಸುಮಾರು 4 ಎಕರೆ ಸರ್ಕಾರಿ ಜಮೀನಿನಲ್ಲಿ ಕಳೆದ 4 ತಿಂಗಳಿಂದ 150ಕ್ಕೂ ಹೆಚ್ಚು ಬಡ ಕುಟುಂಬಗಳು ಗುಡಿಸಲು ಹಾಕಿಕೊಂಡು ವಾಸವಿದ್ದವು. ತಮಗೆ ಸೂರು ಒದಗಿಸಬೇಕೆಂದು ಸರ್ಕಾರಕ್ಕೆ ಸತತವಾಗಿ ಮನವಿ ಮಾಡುತ್ತಿದ್ದರು. ಆದರೆ ಇಂದು ಈ ವಿವಾದಕ್ಕೆ ಮುಕ್ತಿ ಹಾಡಲು ಬಂದಾದ ತಹಶೀಲ್ದಾರ್ ರಶ್ಮಿ ಜೆಸಿಬಿ ಸಮೇತ ಸ್ಥಳಕ್ಕೆ ಆಗಮಿಸಿ ಗುಡಿಸಲುಗಳನ್ನು ಧ್ವಂಸ ಮಾಡಲು ಮುಂದಾಗಿದ್ದು, ಇದರಿಂದ ಕೆಲ ಸಮಯ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಮೇಡಮ್, ನಿಮ್ ಕಾನೂನಿಗೆ ವಿರುದ್ಧ ಬರಲ್ಲ, ಅದು ತೆರವು ಮಾಡ್ಕೊಂಡ್ ಬನ್ನಿ. ಬಿಲ್ಡಿಂಗ್ ಬಡವರ ಬಗ್ಗೆ ಸ್ವಲ್ಪ ತನಿಖೆ ಇರಲಿ ಮೇಡಮ್. ನಾವು ಅಷ್ಟೇ ಹೇಳಿದ್ರೆ ಮುಂದೂಡಿ ಕಾರ್ಯಕ್ರಮನ ಮುಂದೂಡಿ ಮೇಡಮ್. ಎಲ್ಲ ಈಗ ಆಲ್ರೆಡಿ ಮಾಡಿರೋರು ತೆರವು ಮಾಡಿ ಮೇಡಮ್. ಅಂದ್ರೆ ಯಾರೇ ಆಗ್ಲಿ ಕನ್ಸ್ಟ್ರಕ್ಟ್ ಮಾಡಬಾರ್ದು, ನಾನಾದ್ರೂ ಮಾಡಬಾರ್ದು, ನೀವಾದ್ರೂ ಮಾಡಬಾರ್ದು. ಮಾಡಲ್ಲ ಮೇಡಮ್, ನೀವು ಬೇರೆಯವ್ರದ್ದು ತೆರವು ಮಾಡಿಸಿ ಮೇಡಮ್. 100% ಮಾಡಿಸ್ತೀವಿ. ಮೊದಲು ಅದು ಮಾಡಿ ಮೇಡಮ್. ಬಡವರ ಬಗ್ಗೆನೇ ಯಾಕೆ ಮೇಡಮ್ ಇಷ್ಟು ಕಾನೂನು? ತೆರವು ಮಾಡ್ಸಕ್ಕಾಗಲ್ಲ. ಅಲ್ಲ, ಬಡವರ ಬಗ್ಗೆನೇ ಇಷ್ಟು ಕಾನೂನು. 4.5 ಎಕರೆ ಹಳ್ಳನು ನಾವು ತೆರವು ಮಾಡಿಸಿ ನಾವೆಲ್ಲ ಅಡಿಗೆ ಮಾಡ್ತಾ ಇದ್ರು. ಅಡಿಗೆ ಹೆಸರು ಮೈಲಾಪನಹಳ್ಳಿ. ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀರಿ. ಮನೆ ಬಾಡಿಗೆ ಮನೆಯಲ್ಲಿದ್ದೀರಿ. 2 ಗಂಡು ಮಕ್ಕಳು. ನಾವು ಕಷ್ಟಪಟ್ಟು ಜೀವನ ಮಾಡಬೇಕು, ನಾವು ತಿನ್ನಬೇಕು, ಮಕ್ಕಳು ಓದಿಸ್ಬೇಕು. ಇದು ಮನೆ ಇಲ್ಲ, ಬಾಡಿಗೆಗಳು ಜಾಸ್ತಿ ಆಗಿಬಿಟ್ಟವೆ, ಬಾಡಿಗೆಗಳು ಕಟ್ಟಬೇಕು. ನಮಗೂ ಬಾಧೆ ಆಗಿಬಿಟ್ಟೈತೆ. ನಾವು ಜಾಸ್ತಿ ವರ್ಷಗಳಿಂದ ಕೇಳ್ತಾ ಇದ್ದೀರಿ, ಯಾರೂ ಏನೂ ಮಾಡ್ಕೊಂಡಿಲ್ಲ. ಇಲ್ಲೇನೋ ಸರ್ಕಾರಿ ಜಾಗ ಇದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದು ಮನೆ ಕಟ್ಕೊಂಡಿದ್ದೀರಿ. 50,000 ಹಾಕಿ ಮನೆ ಕಟ್ಟಿದ್ದೀರಿ ಸರ್. ನಾವು ಇವಾಗ ಬಂದು ಎಲ್ಲ ದೊಬ್ಬಕ್ಕವ್ರೆ. ನಾವು ಎಲ್ಲಿಗೆ ಹೋಗ್ಬೇಕು, ಎಲ್ಲಿರ್ಬೇಕು ಸರ್? ಮಕ್ಕಳನ್ನ ಕೊಂಡು ನಾವು ಮಕ್ಕಳನ್ನ ಕೊಂಡು ಜೀವನ ಮಾಡಬೇಕು. ಅಂಥದ್ರಲ್ಲಿ ಈ ಕೆಲಸ ಮಾಡವ್ರೆ. ನಾವು ಯಾರ ಹತ್ರ ಸರ್ಕಾರನೇ ಈ ಥರ ಮಾಡಿದ್ರೆ ನಾವು ಯಾರ ಹತ್ರ ಕೇಳಬೇಕು ಸರ್? ನಾವು ಯಾರ ಹತ್ರ ನಾವು ಇದು ಮಾಡಬೇಕು? ಸರ್ಕಾರನೇ ಈ ಥರ ಪೊಲೀಸರನ್ನು ಕಳಿಸಿ ಈ ಥರ ಎಲ್ಲ ಗುಡ್ಸ್ಲೆಲ್ಲ ಕಿತ್ತಾಕ್ಬಿಟ್ಟು ಮನೆಗಳು ಕಟ್ಟಿದ್ದೀರಿ. ಅದನ್ನೆಲ್ಲ ಕಿತ್ತಾಕಿ ನಾವು ಇವಾಗ 50,000 ಹಾಕಿದ್ದೀರಿ ಬಂಡವಾಳ. ಯಾರು ಸರ್ ಅದೆಲ್ಲ ಇದು ಮಾಡ್ತಾರೆ? ನಾವು ಸಾಲ ಗೀಲ ಮಾಡಿ ಎತ್ಕೊಂಬಂದು ಇಲ್ಲಿ ಹಾಕಿದ್ದೀರಿ. ಬಾಡಿಗೆ ಕಟ್ಟಕ್ಕೆ ಆಗ್ದಿರಾ ಇವಾಗ 5,000 6,000 ಸರ್ ಬಾಡಿಗೆ. ಎಲ್ಲಿಂದ ತಗೊಂಬಂದು ನಾವು ಕಟ್ಟಬೇಕು? 2 ಮಕ್ಕಳು ಓದಬೇಕು, ನಾವು ಕಷ್ಟಪಡಬೇಕು. 300 ರೂಪಾಯಿ ಕೊಡ್ತಾರೆ ಸರ್ ದಿನ ಕೂಲಿ ನಮಗೆ. ಆ ಥರ ಇದೆ. ಈ ಥರ ಇರೋದ್ರಲ್ಲಿ ಈ ಥರ ಮಾಡವ್ರೆ ಸರ್ ಅವರು. ಇರಿಲ್ಲ ಸರ್, ಮೀಟಿಂಗ್ ಕರೆಸಿದ್ರು. ಅಲ್ಲಿ ತಾಲೂಕು ಆಫೀಸರ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ರು. ಹೋಗೋಣ ಅಂತ ಹೇಳೋಷ್ಟೊತ್ತಿಗೆ ಇಲ್ಲಿ ಎಲ್ಲ ಬಂದು ಸಂಖ್ಯೆಗಳು ಎಲ್ಲ ಎತ್ಕೊಂಬಂದು ಗಡರ್ಗಳೆಲ್ಲ ಎಲ್ಲ ಮನೆಗಳೆಲ್ಲ ದೊಬ್ಬಕ್ಕವ್ರೆ. ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿದ್ರೆ ಯಾರೋ ಒಬ್ರು ಫೋನ್ ಮಾಡಿದ್ರು. ನಾವು ಇಲ್ಲಿಗೆ ಬಂದು ನೋಡೋಷ್ಟೊತ್ತಿಗೆ ಎಲ್ಲ ಮನೆಗಳೆಲ್ಲ ದೊಬ್ಬಕ್ಕವ್ರೆ, ಸೀಟುಗಳೆಲ್ಲ ಹೊಡೆದಕ್ಕವ್ರೆ. ಬಂದು ಕೇಳಿದ್ಕ ತಹಸೀಲ್ದಾರ್ ಮೇಡಮ್ನವ್ರನ್ನ ಫೋನ್ ಮಾಡಿ ಕೇಳ್ಕೊಡ್ರಿ, ನೀವು ಏನಿದ್ರು ಸರ್ಕಾರ ಹತ್ರ ಮಾತಾಡ್ಕೊಳ್ರಿ ಅಂತಂದ್ರು. ಅದಕ್ಕೆ ನಾವು ಈ ತರ ಮಾಡ್ತಾ ಇದ್ದೀವಿ. ಯಾರು ಹೇಳಿದ್ದು? ಪೊಲೀಸರೇ ಹೇಳಿದ್ರಿ ಈ ತರ. ಎಷ್ಟು ಜನ ಬಂದಿದ್ರು ಬಿಲ್ಡಿಂಗ್ ಬೆಳೆಸಕ್ಕೆ? 5 ಜನ ಬಂದಿದ್ರು ಸರ್. ಅವ್ರು ಎಲ್ಲಿ ಇದಾರ ಹೊರಟೋದ್ರ? ಇಲ್ಲೇ ಇದಾರೆ. ಏನಿದ್ರು ಸರ್ಕಾರ ಹತ್ರ ಮಾತಾಡ್ಕೊಳ್ರಿ, ನಮ್ದೇನು ಇಲ್ಲ ಅಂತಂದ್ರು.
ಇನ್ನು ವಿಷಯ ತಿಳಿಯುತ್ತಿದ್ದಂತೆ ರೈತ ಸಂಘದ ಮುಖಂಡರು ಮತ್ತು ನೂರಾರು ನಿವೇಶನ ರೈತರು ಸ್ಥಳಕ್ಕೆ ಧಾವಿಸಿ ತಹಶೀಲ್ದಾರ್ಗೆ ಮುತ್ತಿಗೆ ಹಾಕಿ ಇದೇ ಜಮೀನಿನ ಪಕ್ಕದಲ್ಲಿ ಪ್ರಭಾವಿಗಳು 4 ಎಕರೆ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅವರ ಮನೆಗಳನ್ನು ಮೊದಲು ಕೆಡವಿ ಆಮೇಲೆ ನಮ್ಮ ಗುಡಿಸಲುಗಳು ಮುಟ್ಟಿ ಎಂದು ಪಟ್ಟು ಹಿಡಿದರು. ಅಧಿಕಾರಿಗಳು ಕೇವಲ ಪಟ್ಟಭದ್ರ ಹಿತಾಸಕ್ತಿಗಳ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ಆಗಲಿ ಬಡವರಿಗಾಗಲಿ ಕಾಮನ್ ಒಂದು ಸೌಲಭ್ಯಗಳಿಗೋಸ್ಕರ ಇವತ್ತು ಒತ್ತುವರಿ ಆಗಿರೋದನ್ನ ಅಥವಾ ಇರೋದನ್ನ ಬದಲಾವಣೆ ಮಾಡಿ ಸರ್ಕಾರದಲ್ಲಿ ಮಾಡುವಂತ ಅವಕಾಶಗಳಿಲ್ವಾ ಮೇಡಮ್ನವರೇ? ಇದೆ ಮೇಡಮ್ನವರೇ. ವಾಟರ್ ಬಾಡಿಗೆ ಇಲ್ಲ ಸರ್. ವಾಟರ್ ಬಾಡೀಸ್ ಅಂತಂದ್ರೆ ಇವಾಗ ನಾವು ಕಂದಾಯ ಗ್ರಾಮಕ್ಕೆ ಕಳಿಸ್ಬೇಕಾದ್ರೆ ಪ್ರಪೋಸಲ್ ಕರಾಬು ಕಳಿಸ್ಕೊಟ್ಟಿದೀವಿ, ಗುಂಟೊಪ್ಪು ಕಳಿಸ್ಕೊಟ್ಟಿದೀವಿ. ಆಕ್ಟ್ ಅಲ್ಲಿ ಅವಕಾಶ ಇಲ್ಲ ಸರ್. ಆಸ್ ಪರ್ ರೈನ್ಫಾಲ್ ಪ್ರಕಾರ ನಮ್ಮಲ್ಲಿ ಬರ್ತಕ್ಕಂಥ ಮಳೆ ತುಂಬಾ ಕಡಿಮೆ ಇದೆ. 600 ಮಿಲಿ ಅಥವಾ 400-500 ಮಿಲಿ ಇದೆ. ಈಗ ಇರ್ತಕ್ಕಂಥ 4.5 ಎಕರೆ ಅದಕ್ಕೆ ಸಣ್ಣದ ಒಂದು 20 ಅಡಿ ಕಾಲುವೆನ ಬಿಟ್ಟು ಮಿಕ್ಕಿದ್ದನ್ನು ಕಾಮನ್ ಲ್ಯಾಂಡ್ ಆಗಿ ಸರ್ಕಾರಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ನಾವು ಸೈಟ್ಗಳಿಗೆ ಆಗಲಿ ಬಡವರಿಗಾಗಲಿ ಮಾಡೋದಕ್ಕೆ ಅವಕಾಶ ಇದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಮೇಡಮ್. ನಮ್ಮ ಎಲ್ಲರ ಮನವಿ ಮೇರೆಗೆ ತಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ. ಸರ್ಕಾರದಲ್ಲಿ ನಾವು ಕ್ಯಾಬಿನೆಟ್ನಲ್ಲಿ ಇಟ್ಟು ಪರಿವರ್ತನೆ ಮಾಡಿ ಬಡವರಿಗೆ ಕೊಡೋಕೆ ಅವಕಾಶ ಇದೆ. ಯಾವುದೇ ಸರ್ಕಾರ ಬಡವರ ವಿರೋಧಿಯಾಗಿಲ್ಲ. ಬಡವರ ಗುಡಿಸಲ ಬಗ್ಗೆನೇ ತುಂಬಾ ಕಾಳಜಿ ಇದೆ ನಿಮ್ಗೆ. ಎನ್ಕ್ರೋಚ್ ಮಾಡಿರೋ 16 ಎಕರೆ ಇರೋರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ. ಮಾಡಿ ಅದು ಮಾಡಿ ಮಾಡೋದಕ್ಕೆ ನಮ್ಮೆಲ್ಲರೂ ಒಪ್ಪಿಗೆನೂ ಇದೆ. ಆದ್ರೆ ನೀವು ಮೊದಲು ಮಾಡ್ಬೇಕಾಗಿರೋದು ಒತ್ತುವರಿನ ತೆರವುನ ಮೊದಲು ಬಿಡಿಸಿ, ತೆರವು ಮಾಡಿಸಿ. ನಾವು ಅದೇ ಹೇಳ್ತೀವಿ. ಬಂದಿದ್ದಾರೆ ಈಗಾಗಲೇ ಸರ್ಕಾರಿ ಅಧಿಕಾರಿಗಳು ಯಾರು ಅಂತ ಅವರು ಹೇಳಿ ಅದಕ್ಕೆ ಪ್ರೊಟೆಕ್ಷನ್ ಕೂಡ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ. ನಾವು ಪೊಲೀಸರಲ್ಲಿ ಮತ್ತು ಎಲ್ಲ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಶಾಂತಿಯುತವಾಗಿ ನಾವು ಅವರು ಏಟುಗಳಿಗೆ ಬಲಿಗೆ ನಾವು ತಿನ್ನೋದಕ್ಕೂ ರೆಡಿ ಇದ್ದೀವಿ, ಜೈಲಿಗೆ ಹೋಗೋದಕ್ಕೂ ರೆಡಿ ಇದ್ದೀವಿ. ಶಾಂತಿಯುತವಾಗಿ ಈ ಒಂದು ದೌರ್ಜನ್ಯ ಬಡವರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ನಿಲ್ಲಬೇಕು ಅಂತ ನಾವು ಈ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಸ್ವಾಮಿ. ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದರಿಂದ ತಹಶೀಲ್ದಾರ್ ರಶ್ಮಿ ಅವರು ಹೋರಾಟಗಾರರನ್ನ ಸಮಾಧಾನಪಡಿಸಲು ಸಾಕಷ್ಟು ಪ್ರಯತ್ನ ನಡೆಸಿದರು. ಆದರೆ ಗ್ರಾಮಸ್ಥರು ತಮ್ಮ ಪಟ್ಟಿನಿಂದ ಹಿಂದೆ ಸರಿಯಲಿಲ್ಲ. ಕೊನೆಗೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ತಹಶೀಲ್ದಾರ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಕೈಬಿಟ್ಟು ಕಾಲಾವಕಾಶ ಪಡೆದು ವಾಪಸ್ಸಾಗಿದ್ದಾರೆ. ನಾವು ಈ ಹುದ್ದೆಗೆ ಬಂದಿರೋದು ಅಂಬೇಡ್ಕರ್ ಅವ್ರದ್ದು, ಗಾಂಧೀಜಿಯವರ ನಿಲುವುಗಳಿಟ್ಕೊಂಡೇ ಬಂದಿರೋದು. ಆ್ಯಂಡ್ ಎಲ್ಲರೂ ಬಡವ್ರ ಪರವಾಗಿನೇ ಕೆಲಸನೂ ಮಾಡ್ತಾ ಇರೋದು. ನಮ್ಮ ಜಿಲ್ಲೆಯಲ್ಲೇ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 1200 ಹಕ್ಕುಪತ್ರ ಕೊಟ್ಟಿದ್ದೀವಿ. ಬಡವ್ರಿಗೊಂದು ಶಾಶ್ವತ ದಾಖಲೆ ಮಾಡಿಕೊಟ್ಟಿದ್ದೀವಿ. ಬಟ್ 2017 ಮುಂಚೆನೂ ಸಹ ಒಂದು ಹಳ್ಳದಲ್ಲಿ ಅಥವಾ ರಾಜಕಾಲುವೆಯಲ್ಲಿ ಕೊಟ್ಟಿದ್ರೆ ಅಂಥ ಪ್ರಪೋಸಲ್ ಸಹ ನಮಗೆ ಕಳ್ಸೋಕ್ಕೆ ಅವಕಾಶ ಇಲ್ಲ ಕಂದಾಯ ಗ್ರಾಮಕ್ಕೆ. ಸೊ 2017 ಮುಂಚೆ ಇನ್ನೂ ಒಂದು 30-40 ವರ್ಷಗಳೇ ಒಂದು ವಾಟರ್ ಬಾಡಿಯಲ್ಲಿ ಅಥವಾ ಒಂದು ಹಳ್ಳದಲ್ಲಿ ಮನೆ ಕಟ್ಟಿದ್ರೆ ನಾವು ಕಳಿಸಿಲ್ಲ ಸರ್ ಪ್ರಪೋಸಲ್ಲು. ಯಾಕಂದ್ರೆ ಒಂದು ವಾಟರ್ ಬಾಡಿ, ಒಂದು ಹಳ್ಳ ಅಥವಾ ರಾಜಕಾಲುವೆ ಸಂರಕ್ಷಣೆ ಮಾಡೋದು ನಾಗರಿಕರಾಗಿ ನಮ್ಮೆಲ್ಲರ ಜವಾಬ್ದಾರಿನೂ. ಅಧಿಕಾರಿನ, ರೈತರ, ಬಡವರ ಬಿಟ್ಬಿಡಿ, ಎಲ್ಲರ ಜವಾಬ್ದಾರಿನೂ ಇದೆ ಅದು ಕಾನೂನಲ್ಲಿ ಅಥವಾ ಸಂವಿಧಾನದ ಪ್ರಕಾರ. ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ನಾವು ಇವತ್ತೇನು ನಮ್ಮ ಕರ್ತವ್ಯ ನಿರ್ವಹಿಸಕ್ಕೆ ಅಷ್ಟೇ ಬಂದಿರೋದು, ಯಾರಿಗೂ ಅನ್ಯಾಯ ಮಾಡೋಕ್ಕಂತೂ ನಾವು ಬಂದಿಲ್ಲ. ಆ್ಯಂಡ್ ತಾವು ಹೇಳ್ದಂಗೆ ಇಲ್ಲಿ 4.5 ಎಕರೆ ಏನು ಒತ್ತುವರಿ ಆಗಿದೆ, ಎಲ್ಲದೂ ಬಿಡಿಸ್ಕೊಡ್ತೀವಿ. ನೀವು ಕಾದು ನೋಡ್ಬೇಕಷ್ಟೆ. ನಾವು ಯಾರು ಫೇವರ್ ಆಗು ಬಂದಿಲ್ಲ ಇಲ್ಲಿ. ನಾವು ಸರ್ಕಾರದ ಪರವಾಗಿ ಬಂದಿರೋದು. ವೆಯ್ಟ್ ಮಾಡಿ. 4.5 ಎಕರೆನೂ ಹಳ್ಳ ಗುರ್ತಿಸ್ಕೊಟ್ಟು ನಾವು ಒತ್ತುವರಿ ಬಿಡಿಸಿಲ್ಲ ಅಂದಾಗ ನೀವು ಬಂದು ನಮ್ಮ ಆಫೀಸಲ್ಲೇ ನನ್ನನ್ನೇ ಪ್ರಶ್ನೆ ಮಾಡಿ. ನಮಗೆ ಲೆಟ್ರು ಹಾಕಿದ್ದೀವಿ, ಬೆನಿಫಿಷರಿ ಲಿಸ್ಟ್ ಕೊಡಿ ನಮಗೆ, ಯಾರ್ಯಾರಿಗೆ ನಿವೇಶನ ಇಲ್ಲ, ಮನೆ ಇಲ್ಲ ಅವರಿಗೆ ಅಂತ. ನಾವು ಆಲ್ಟರ್ನೇಟ್ ಜಾಗ ಇದೇ ಊರಲ್ಲಿ ಅವಕಾಶ ಇಲ್ದಿರ ಇರ್ಬೋದು, ಅಕ್ಕಪಕ್ಕ ಕಳವಾರದಲ್ಲಿ ಗುರ್ತಿಸಿದೀವಿ. ಅದು ಆಲ್ರೆಡಿ ಪ್ರಪೋಸಲ್ ನಮ್ಮ ಹೈಯರ್ ಆಫೀಸರ್ಸ್ ಕಳಿಸಿದೀವಿ. ನಾವು ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ನಾವು ತಾಳ್ಮೆಯಿಂದನೇ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೇನು ಹೇಳ್ತೀವಿ ಅಂದ್ರೆ ಅವರಿಗೆ ಬೇರೆ ಕಡೆ 4 ಎಕರೆ 16 ಎಕರೆ ಇದು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಪಂಚಾಯತಿಯಿಂದ ಅವರು ಇದೇನೋ ಹೌಸ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಹೆಂಗಾಯ್ತು? ಅದು ಹೆಂಗೆ ಅವ್ರು ಎನ್ಕ್ರೋಚ್ ಮಾಡಿದ್ದಾರೆ? ಮೊದಲು ಅದನ್ನು ಬಿಡಿಸಿ, ಆಮೇಲೆ ನಾವು ಬೇರೆ ಬಡವ್ರನ್ನ ಬೇಕಾದ್ರೆ ನೀವು ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ, ಕಾನೂನು ಪ್ರಕಾರ ನೀವು ಆ್ಯಕ್ಟ್ ಮಾಡಿ. ನಾವು ಕಾನೂನಿಗೆ ವಿರುದ್ಧವಾಗಿಲ್ಲ, ಯಾರೂ ಕಾನೂನು ವಿರುದ್ಧವಾಗಿಲ್ಲ. ಅಧಿಕಾರಿಗಳ ಮೇಲೆ ನಾವು ಕ್ರಮ ತಗೊಳ್ಳುವಂಥ, ಅಧಿಕಾರಿಗಳಿಗೆ ಅಡ್ಡಿಪಡಿಸುವಂಥ ಕರ್ತವ್ಯ ನಮ್ದಿಲ್ಲ. ಆದರೆ ಬಡವ್ರಿಗೊಂದು ನ್ಯಾಯ, ಇದು ಸಾಹುಕಾರರಿಗೊಂದು ನ್ಯಾಯ ಆಗಬಾರ್ದು. ಇಲ್ಲಿ ಇದು ಹಂಗೆ ಆಗ್ತಾ ಇದೆ. ಒಟ್ಟಾರೆ ಬಡವರ ಹಕ್ಕಿನ ಹೋರಾಟದ ಮುಂದೆ ಸದ್ಯಕ್ಕೆ ಅಧಿಕಾರಿಗಳ ಜೆಸಿಬಿ ಸೈಲೆಂಟ್ ಆಗಿದೆ. ಆದರೆ ಪ್ರಭಾವಿಗಳ ಒತ್ತುವರಿ ತೆರವು ಯಾವಾಗ ಎಂಬ ಪ್ರಶ್ನೆ ಹಾಗೆಯೇ ಉಳಿದಿದೆ.